ಊರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಕೊನೆ ಉಸಿರೆಳೆದಿರುವುದು ಗಣ್ಯರ ಸಂತಾಪ ವ್ಯಕ್ತವಾಗಿದೆ. ಆಸ್ಪತ್ರೆಯಲ್ಲಿ ಅಂತಿಮ ದರ್ಶನವನ್ನು ಮಾಡಿದ್ದಾರೆ ಅನೇಕರು. ಈಗಾಗಲೇ ಅವರ ಮಗ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ತಮ್ಮ ತಂದೆಯ ಪಾರ್ಥಿವದ ದರ್ಶನವನ್ನು ಮಾಡಿದರು. ಆಸ್ಪತ್ರೆಯಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ವೀರಶೈವ ಮಹಾಸಭಾ ಕಚೇರಿಯಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ತಡರಾತ್ರಿ ದಾವಣಗೆರೆಗೆ ಪಾರ್ಥಿವ ತೆಗೆದುಕೊಂಡು ಹೋಗಲಾಗುತ್ತೆ. ಶಾಮನೂರು ಶರೀರ ಶಿಫ್ಟ್ ಮಾಡಲಾಗುತ್ತೆ. ತಡರಾತ್ರಿ ದಾವಣಗೆರೆ ಸರ್ಕಾರಿ ಶಾಲೆ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಅಲ್ಲಿ ಆಗ್ತಾ ಇದೆ. ದಾವಣಗೆರೆ ಕಲ್ಲೇಶ್ವರ ರೈಸ್ ಮಿಲ್ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇರೋದು. ವೀರಶೈವ ಸಂಪ್ರದಾಯದಂತೆ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಕಾಂಗ್ರೆಸ್ನ ಮುತ್ಸದ್ದಿ ರಾಜಕಾರಣಿ, ಇಡೀ ದೇಶದಲ್ಲಿನೇ ವಿಧಾನಸಭೆಯ ಅತ್ಯಂತ ಹಿರಿಯ ಶಾಸಕ ಅಂತ ಅದೊಂದು ಹೆಗ್ಗುರುತಿತ್ತು ಶಾಮನೂರು ಶಿವಶಂಕರಪ್ಪನವರಿಗೆ. ಅಂದರೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದ ಪ್ರತಿಯೊಂದು ರಾಜ್ಯದ ವಿಧಾನಸಭೆಗಳಲ್ಲೂ ನೋಡಿದರೆ 95 ವಯಸ್ಸಿನ ಯಾವೊಬ್ಬ ರಾಜಕಾರಣಿಯೂ ಕೂಡ ಅಟ್ ಪ್ರೆಸೆಂಟ್ ಇರಲಿಲ್ಲ. ಶಾಮನೂರು ಶಿವಶಂಕರಪ್ಪನವರು ಮಾತ್ರ ದೇಶದಲ್ಲೇ ಒಬ್ಬರು ಇದ್ದಿದ್ದು. ಅವರು ಇವತ್ತು ಇಹಲೋಕ ತ್ಯಜಿಸಿರೋದು. ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ರು. ಶ್ವಾಸಕೋಶ ಸಮಸ್ಯೆ ಇತ್ತು. ಅನೇಕ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಶಾಮನೂರು ಶಿವಶಂಕರಪ್ಪನವರು. ಇವತ್ತು ಅನೇಕ ತಮ್ಮ ಕುಟುಂಬಸ್ಥರನ್ನ, ಅಪಾರವಾದಂತಹ ಅಭಿಮಾನಿ ಬಳಗವನ್ನ, ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಬಿಟ್ಟು ಹೋಗಿರೋದು. ಇನ್ನು ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆಗೆ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅವರ ಮಗ ಎಸ್ ಮಲ್ಲಿಕಾರ್ಜುನ್ ಅವರ ಅಂತಿಮ ದರ್ಶನವನ್ನು ಕೂಡ ಮಾಡಿದ್ರು. ಅನೇಕ ನಾಯಕರು ಈಗಾಗಲೇ ಪಕ್ಷಾತೀತವಾಗಿ ಶಾಮನೂರು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ವರ್ಷ ಆಸ್ಪತ್ರೆಯತ್ತ ಮಹಾಸಭಾಕ್ಕೆ 10:00 ಮಹಾಸಭಾದಲ್ಲಿ ಒಂದು ಅರ್ಧ ಗಂಟೆ ಅಲ್ಲಿ ಮಹಾಸಭಾದಲ್ಲಿ ಇಡಲಾಗುತ್ತದೆ. ಅಲ್ಲಿಂದ ದಾವಣಗೆರೆಗೆ 11:30 ಬೆಂಗಳೂರಿಂದ ದಾವಣಗೆರೆಗೆ ಪ್ರಯಾಣ ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಮುಟ್ಟಿ ಮಾನ್ಯ ಸಚಿವರಾದ ಶಾಮನೂರು ಶಿವಶಂಕರಪ್ಪನವರ ಪುತ್ರರಾದ ಮಲ್ಲಿಕಾರ್ಜುನವರ ಮನೆಯಲ್ಲಿ ಪಾರ್ಥಿವ ಶರೀರವನ್ನು ಅತ್ಯ ಗಣ್ಯವರಿಗೆ ಎಲ್ಲರಿಗೂ ಅಲ್ಲಿಗೆ ದರ್ಶನಕ್ಕೆ ಇಡಲಾಗುತ್ತದೆ. 7ರಿಂದ 12:30ವರೆಗೂ ಶಾಮನೂರು ಶಿವಶಂಕರಪ್ಪನವ್ರನ್ನ ಮಲ್ಲಿಕಾರ್ಜುನವರ ಮನೆಯಲ್ಲಿ ಇಡಲಾಗುತ್ತೆ. ಅಲ್ಲಿಂದ ತಂದೆಯವರು ಇವತ್ತು ಸಾಯಂಕಾಲ 6:25ಕ್ಕೆ ಕೊನೆ ಉಸಿರು ಎಳೆದಿದ್ದಾರೆ. ಗೊತ್ತಿದೆ, ನಾಳೆ 4 ಗಂಟೆಗೆ ದಾವಣಗೆರೆಯಲ್ಲಿ ಅವರ ಏನು ಇವತ್ತು ಬೆಂಗಳೂರಿನಿಂದ ಕರೆದುಕೊಂಡು ಹೋಗಿ ಅಂತಿಮ ದರ್ಶನವನ್ನು ನಾಳೆ ದಾವಣಗೆರೆಯಲ್ಲಿ ಮಾಡಿ 4 ಗಂಟೆಗೆ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಏನು ಮತ್ತೆ ನಾನೇನು ಮಾತಾಡೋದೇನು ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿದೆ. ದಾವಣಗೆರೆ ಜನತೆಗೆ, ಪ್ರತಿಯೊಬ್ಬರಿಗೂ, ರಾಜಕಾರಣಿಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಕಟ್ಟಿ ಬೆಳೆಸಿ, ಅದೇ ರೀತಿ ರಾಜಕೀಯವಾಗಿಯೂ ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ 95 ವಯಸ್ಸಿನ ತನಕನೂ ಪ್ರತಿಯೊಬ್ಬರ ಆಗುಹೋಗುಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಂಥ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲಾರ್ದು. ಅವರು ಕೊನೆ ಉಸಿರು ಈಗ 1 ತಿಂಗಳಿನ ತನಕ ಅಷ್ಟೇ. ಅವರು ತಿಂಗಳಿಗೆ 1.5 ತಿಂಗಳಾಗಿ ಸ್ವಲ್ಪ ಹೆಲ್ತ್ ಇಶ್ಯೂ ಬಿಟ್ಟರೆ ದೀಪಾವಳಿ ಆಗಿಮೇಲೆ. ಅದಕ್ಕಿಂತ ಮುಂಚೆ ಪ್ರತಿ ದಿವಸನೂ ಅವ್ರ ಹತ್ರ 100 ಜನ ಬಂದರೂ ಅವರು ಪ್ರತಿಯೊಂದನ್ನು ಅವರು ಆಲಿಸಿ ಅದನ್ನು ಸಾಲ್ವ್ ಮಾಡಿ ಕಳಿಸ್ತಾಯಿದ್ರು. ಆ ಒಂದು ಧೀಮಂತನ ಅವರಲ್ಲಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಇಲ್ಲಿವರೆಗೂ ಯಾವೆಲ್ಲ ನಾಯಕರು ಬಂದು ದರ್ಶನವನ್ನು ಪಡೆದುಕೊಂಡು ಹೋದ್ರು, ಆಮೇಲೆ ತಡರಾತ್ರಿನೇ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಅದಕ್ಕೆ ಏನೇನು ವ್ಯವಸ್ಥೆಗಳಾಗಿದೆ, ಹೇಗೆ ತೆಗೆದುಕೊಂಡು ಹೋಗ್ತಾರಂತೆ?
ಅರುಣ್ ಹಿರಿಯ ರಾಜಕಾರಣಿ ಮತ್ತು ಏನು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಸಾಧನೆ ಮಾಡಿರುವಂತಹ ಶಾಮನೂರು ಶಿವಶಂಕರಪ್ಪನ ಒಂದು ಲಿಂಗೈಕ್ಯ ಆಗಿರೋದು. ಈ ಒಂದು ವಿಚಾರವಾಗಿ ಈಗಾಗಲೇ ಸಾಕಷ್ಟು ಮಂದಿ ಗಣ್ಯರು ಒಂದು ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಒಂದು ಅಂತಿಮ ದರ್ಶನ ಕೂಡ ಇವತ್ತು ಪಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಏನು ಸಚಿವ ರಾಮಲಿಂಗಾರೆಡ್ಡಿ ಇರ್ಬೋದು, ಮತ್ತು ಅದೇ ರೀತಿಯಾಗಿ ಸಂಸದ ಏನು ಮಂಜುನಾಥ್ ಹಾಗೂ ಕೇಂದ್ರ ಸಚಿವ ವಿ ಸೋಮಣ್ಣ ಸೇರಿದಂತೆ ಅನೇಕ ಗಣ್ಯರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ಒಂದು ಅಂತಿಮ ದರ್ಶನವನ್ನು ಪಡ್ಕೊಂಡು ಅವರು ಕೊಟ್ಟಿರುವಂಥ ಒಂದು ಕೊಡುಗೆ ಮತ್ತು ರಾಜಕಾರಣದಲ್ಲಿ ಅವರು ಮೂಡಿಸಿರುವಂಥ ಛಾಪನ್ನು ಎಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ಅವರನ್ನು ಸ್ಮರಿಸಿಕೊಂಡಿರೋದು. ಮತ್ತು ಇದೇ ವಿಚಾರವಾಗಿ ಏನು ಅವರ ಪುತ್ರ ಮಲ್ಲಿಕಾರ್ಜುನ್ ಅವರು ಕೂಡ ಒಂದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇವತ್ತು ಸುಮಾರು ಸಂಜೆ 6:25 ಸುಮಾರಿಗೆ ಅವರು ಲಿಂಗೈಕ್ಯ ಆಗಿರೋದು. ಮತ್ತು ನಾಳೆ ಬೆಳಿಗ್ಗೆ ಅವನು ದಾವಣಗೆರೆಯಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ನಾಳೆ ಏನು ಹೈಸ್ಕೂಲ್ ಮೈದಾನದಲ್ಲಿ ಒಂದು ಅಂತಿಮ ದರ್ಶನವನ್ನು ಸುಮಾರು ಸಂಜೆ 4:30 ಸಾರ್ವಜನಿಕರಿಗೂ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆ ಬಳಿಕ ಏನು ಅವರ ಒಂದು ತೋಟದ ಮನೆ ಏನಿದೆ ಅಲ್ಲಿ ಒಂದು ಅಂತಿಮ ವಿಧಿವಿಧಾನಗಳು ಕೂಡ ನಡೀತೆ. ಅದಕ್ಕೆ ಬೇಕಾದಂಥ ಒಂದು ಸಿದ್ಧತೆಗಳನ್ನು ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ಕೈಗೊಳ್ಳೋದಕ್ಕೂ ಕೂಡ ಒಂದು ಸೂಚನೆ ಕೂಡ ಕೊಡಲಾಗಿರುವಂಥದ್ದು. ಮತ್ತು ಈಗಾಗಲೇ ಏನು ಶಾಮನೂರು ಶಿವಶಂಕರಪ್ಪನವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಏನು ಕೊಡುಗೆಯನ್ನು ಕೊಟ್ಟಿರೋದು. ಸಮಾಜದಲ್ಲೂ ಕೂಡ ಮತ್ತು ಶಿಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಕೊಡುಗೆ ಕೊಟ್ಟಿರೋದ್ರಿಂದ ಅಪಾರ ಪ್ರಮಾಣದಲ್ಲಿ ಏನು ಅವರ ವಿದ್ಯಾರ್ಥಿಗಳು ಮತ್ತು ಒಂದು ಸ್ನೇಹಿತರು ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಅವರ ಶಿಕ್ಷಣ ಕ್ಷೇತ್ರದ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿರುವಂಥ ಒಂದು ವಿದ್ಯಾರ್ಥಿಗಳೆಂದರೆ ಅವರು ಕೂಡ ಭಾಗಿಯಾಗುವಂಥ ನಿರೀಕ್ಷೆ ಇದೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋದ್ರಿಂದ ಸುಮಾರು 3-4 ಗಂಟೆಗಳ ಕಾಲ ಒಂದು ಅಂತಿಮ ದರ್ಶನಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಮತ್ತು ಆಸ್ಪತ್ರೆಗೆ ಕೂಡ ಏನು ಬೇರೆ ಬೇರೆ ಒಂದು ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ಭೇಟಿಯನ್ನು ಕೊಟ್ಟಿದ್ದರು. ಅವರು ಕೂಡ ಒಂದು ಅಂತಿಮ ದರ್ಶನವನ್ನು ಪಡೆದು ಅವರ ಒಂದು ರಾಜಕೀಯ ಕ್ಷೇತ್ರದ ಒಂದು ಹಾದಿ ಏನಿದೆ ಅದನ್ನು ಸ್ಮರಿಸಿ ಒಂದು ಅವರೊಂದು ಅಗಲಿಕೆಯಿಂದ ರಾಜ್ಯಕ್ಕೆ ಸಾಕಷ್ಟು ಒಂದು ತುಂಬಲಾರದ ನಷ್ಟ ಉಂಟಾಗಿರುವಂಥದ್ದು ಕೂಡ ಅವರು ಇದೇ ವೇಳೆ ಸ್ಮರಿಸಿಕೊಂಡಿರೋದು. ಆದ್ದರಿಂದ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಂದು ಅಂತಿಮ ವಿಧಿವಿಧಾನಗಳು ಕೂಡ ನಡೆಯುತ್ತೆ. ಮತ್ತು ಈಗ ಆಸ್ಪತ್ರೆಯಿಂದ ಮೃತದೇಹವನ್ನು ಏನು ವೀರಶೈವ ಮಹಾಸಭಾದ ಒಂದು ಕಚೇರಿಗೆ ಕೊಂಡೊಯ್ದು ಅಲ್ಲಿ ಕೂಡ ಒಂದು ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆ ಬಳಿಕ ಅವರ ಒಂದು ಸದಾಶಿವನಗರ ಮನೆಯಲ್ಲಿ ಕೂಡ ಒಂದು ಕೆಲವೊತ್ತು ಒಂದು ಪೂಜಾ ವಿಧಾನವನ್ನು ನೆರವೇರಿಸಿ ಆ ಬಳಿಕ ದಾವಣಗೆರೆಗೆ ಇವತ್ತು ರಾತ್ರಿಯ ಒಂದು ಪಾರ್ಥಿವ ಶರೀರವನ್ನು ಕೊಂಡೊಯ್ಯೋದಕ್ಕೆ ಬೇಕಾದ ಒಂದು ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಇನ್ನು ಮತ್ತೊಂದು ಕಡೆ ದಾವಣಗೆರೆ ಜಿಲ್ಲೆಯಾದ್ಯಂತ ನಾಳೆ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಶಾಮನೂರು ಶಿವಶಂಕರಪ್ಪನವರ ನಿಧನದ ಹಿನ್ನೆಲೆಯಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ಮಾಡಲಾಗಿದೆ. ಅವರಿಗೆ ಗೌರವ ಸೂಚಕವಾಗಿ ಶಿವಶಂಕರಪ್ಪನವರ ನಿಧನದ ಹಿನ್ನೆಲೆಯಲ್ಲಿ ರಜೆ ಘೋಷಣೆಯಾಗಿದೆ. ದಾವಣಗೆರೆ ಜಿಲ್ಲೆಗೆ ಮಾತ್ರ. ನ್ಯೂಸ್ 18ಗೆ ಜಿಲ್ಲಾಧಿಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯಕ್ಕೂ ಕೂಡ ರಜೆ. ಇಲ್ಲಿ ಎಕ್ಸಾಮ್ಸ್ಗಳು ನಡೀತಾ ಇತ್ತು, ಅದನ್ನು ಕೂಡ ಈಗ ಪೋಸ್ಟ್ಪೋನ್ ಮಾಡಲಾಗಿದೆ, ಮುಂದೂಡಿಕೆ ಮಾಡಲಾಗಿದೆ. ವಿಶ್ವವಿದ್ಯಾಲಯದ ಒಂದಿಷ್ಟು ಪರೀಕ್ಷೆಗಳನ್ನು ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆ ಈ ಮಧ್ಯ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಛಾಪನ್ನ ಹೊಂದಿದ್ದು 6 ಬಾರಿ ಶಾಸಕರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. 1 ಬಾರಿ ಸಂಸದರಾಗಿರುವುದು. ಶಾಮನೂರು ಶಿವಶಂಕರಪ್ಪ ಸಾವಿನ ಸುದ್ದಿ ಕೇಳಿ ಕಣ್ಣೀರಾಗ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ದಾವಣಗೆರೆಯ ಶಾಮನೂರು ಮನೆಗೆ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ಮನೆಚ್ಚಿನ ನಾಯಕನನ್ನ ಕಳೆದುಕೊಂಡು ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಮನೆ ಮುಂದೆ ಕಾರ್ಯಕರ್ತರು ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ ಅಪಾರ ಸಂಖ್ಯೆಯಲ್ಲಿ. ಶಿವಶಂಕರಪ್ಪನವರ ಈ ಸಾವಿನ ಸುದ್ದಿ ಕೇಳಿ ಕಣ್ಣೀರು ಹಾಕ್ತಾ ಇರೋದು ದೃಶ್ಯದಲ್ಲಿ ನೋಡ್ತಾ ಇದ್ವಿ ನಾವು. ವಿಶೇಷ ಚೇತನ ವ್ಯಕ್ತಿಯವರು ಬಿದ್ದು ಹೊರಳಾಡ್ತಿದ್ದಾರೆ. ತಮ್ಮ ಮನೆಯವರನ್ನೇ ಕಳೆದುಕೊಂಡಂತಹ ಅತೀವ ದುಃಖದಲ್ಲಿ ಅತ್ತಂತ ರೀತಿಯಲ್ಲಿ ಅಳ್ತಾ ಇರೋದು. ದಾವಣಗೆರೆ ನಡೆದಾಡೋ ದೇವರು ಅಂದ್ರೆ ತಪ್ಪಾಗಲ್ಲ. ಇವತ್ತು ಆ ಸುದ್ದಿ ಕೇಳಿದ ತಕ್ಷಣ ನಮಗೆಲ್ಲ ಬಹಳ ನೋವಾಯ್ತು. ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿರತಕ್ಕಂಥವ್ರು ಇವತ್ತು ನಮ್ ಜೊತೆ ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಕೇಳ್ಕೊಂತೀವಿ. ಪೂಜ್ಯ ನನ್ನ ತಂದೆ ಸಮಾನರು, ನಮ್ಮ ರಾಜಕೀಯ ಗುರುಗಳು, ನಮ್ಮ ನಾಯಕರು, ಅವ್ರ ಬಗ್ಗೆ ಹೇಳಕ್ಕೆ ನನ್ನ ಹತ್ರ ಶಬ್ದನಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಒಡನಾಟ ಒಂದ್ ಮಗನ ಜೊತೆಯಲ್ಲಿ ಯಾವ ರೀತಿ ಅವರು ವರ್ತಿಸಿದ್ರು ಆ ರೀತಿ ಮೇಲೆ ಅದಕ್ಕಿಂತ ಜಾಸ್ತಿ ಪ್ರೀತಿಯಿಂದ ನನಗೆ ನೋಡ್ಕೊಂತ ಇದ್ರು. ದಾವಣಗೆರೆಯ ಕಿರೀಟ ಇವತ್ತು ಕಳ್ಸ್ಕೊಂಡಿದೆ.
ನಮಗೆ ಮಾರ್ಗದರ್ಶಕರಾಗಿದ್ರು. ರಾಜಕೀಯದಾಗಲ್ಲ ಎಲ್ಲಾ ವಿಷಯದಾಗೂ ಅವರು ನಮಗೆ ಮಾರ್ಗದರ್ಶಕರಾಗಿದ್ರು. ಶಾಮನೂರು ಶಿವಶಂಕರಪ್ಪಾಜಿ ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಾಳೆ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಅನ್ನುವಂಥ ನಿರ್ಧಾರ ಮಾಡಲಾಗಿದೆ. ಈಗಾಗಲೇ ಎಎಸ್ಪಿ ನೇತೃತ್ವದಲ್ಲಿ 250 ಪೊಲೀಸ್ ಅಧಿಕಾರಿಗಳಿಂದ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗುತ್ತೆ. ಯಾಕಂದ್ರೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆ ಬರ್ತಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಪಾರ್ಥಿವ ಶರೀರ ದಾವಣಗೆರೆಗೆ ಬರಲಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವಿವಿಐಪಿಗಳು ಬರೋದಕ್ಕೆ ಒಟ್ಟು 5 ಹೆಲಿಪ್ಯಾಡ್ ವ್ಯವಸ್ಥೆ ಆಗಿದೆ. ಈಗಾಗಲೇ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದೆ. ಟ್ರಾಫಿಕ್ ಡೈವರ್ಷನ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ. ಸಾರ್ವಜನಿಕರ ದರ್ಶನದ ಬಳಿಕ ಕಲ್ಲೇಶ್ವರ ಮಿಲ್ ಬಳಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅಂತಿಮ ದರ್ಶನಕ್ಕೆ ಸಿಎಂ ಬರ್ತಾರೆ ಅನ್ನೋ ಮಾಹಿತಿ ಇದೆ ಅಂತ ದಾವಣಗೆರೆ ಎಸ್ಪಿ ಉಮಾಪ್ರಶಾಂತ್ ಮಾಹಿತಿಯನ್ನು ಕೊಟ್ಟಿರೋದು. ಸಿಎಂ ಕೂಡ ಬರ್ತಾರೆ ಅಂತ. ಸಿಎಂ ಅಟ್ ಪ್ರೆಸೆಂಟ್ ದೆಹಲಿಯಲ್ಲಿರೋದು. ಈಗಾಗಲೇ ಅವರು ರಾತ್ರಿ ಸುಮಾರು 12 ಗಂಟೆಗೆ ಬೆಂಗಳೂರು ಬಿಟ್ಟು ಇಲ್ಲಿ ಒಂದು 4 ಗಂಟೆಯಿಂದ 4:15 ರೀಚ್ ಆಗ್ತಾರೆ. ಬಂದಾದ್ಮೇಲೆ ಮನೆಯಲ್ಲಿ ತಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಎಲ್ಲ ಪೂಜಾ ಕಾರ್ಯಗಳು ಮುಗಿದ ನಂತರ ಹೈಸ್ಕೂಲ್ ಫೀಲ್ಡ್ನಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಇಡಲಾಗ್ತದೆ. ಅಲ್ಲಿ ಹೈಸ್ಕೂಲ್ ಫೀಲ್ಡಿನಲ್ಲಿ ಸಾರ್ವಜನಿಕರ ದರ್ಶನ ಮುಗಿದ ನಂತರ ಕಲ್ಲೇಶ್ವರ ಮಿಲ್ನಲ್ಲಿ ಅಂತಿಮ ಅಂತ್ಯಕ್ರಿಯೆಗೆ ಹೋಗುವುದಾಗಿ ತಿಳಿದು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ಬಂದೋಬಸ್ತ್ ಬೇಕು ಈಗಾಗಲೇ ಎಲ್ಲ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆಯಿಂದ ವಿಐಪಿಸ್ ಅಥವಾ ವಿವಿಐಪಿಸ್ ತುಂಬ ಕಡೆಗಳಿಂದ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸೆಕ್ಯೂರಿಟಿ ವ್ಯವಸ್ಥೆ ಆಗಿರಬಹುದು, ಕಾನ್ವೆ ವ್ಯವಸ್ಥೆಗಳಾಗಿರಬಹುದು ಮಾಡಿದ್ದೇವೆ. ಅದಲ್ಲದೆ ಎಲಿಪ್ಯಾಡ್ ಏನಿದೆ, ಎಲಿಪ್ಯಾಡ್ ಕೂಡ MBA ಗ್ರೌಂಡಲ್ಲಿ ಇದೆ, ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಇದೆ, ಅಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಅದಲ್ಲದೆ ಹೊರಗಡೆಯಿಂದ ಮೆನ್ ಆ್ಯಂಡ್ ಆಫೀಸರ್ ಸುಮಾರು 1,500 ಜನ ಕೇಳಿದ್ದೇವೆ. ಅದಲ್ಲದೆ ಅಡಿಷನಲ್ SPಸು, DSPಸು, SPಸು ಎಲ್ಲ ಸೇರಿ ಅವರು ಕೂಡ 250 ಆಫೀಸರ್ಸ್ನು ಕೂಡ ಕೇಳಿದ್ದೇವೆ. KSRP ಎಷ್ಟು ಬೇಕು ಅದು ಕೂಡ ಬರ್ತಾ ಇದೆ. ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಂಡಿದ್ದೇವೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಬೇಕು, ಬೇರೆ ಏನು ಮಾಡಬೇಕು ಅದನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಮುದಾಯದಿಂದ ಅಂತಿಮ ದರ್ಶನ ಆಗ್ತಾ ಇರುವಂಥದ್ದು. ಅಲ್ಲೇ ಅವರಿಗೆ ಈಗ ಮಹಾಸಭಾದ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ರಾತ್ರಿ 12 ಗಂಟೆ ನಂತರದಲ್ಲಿ ಪಾರ್ಥಿವವನ್ನು ತೆಗೆದುಕೊಂಡು ದಾವಣಗೆರೆಗೆ ಹೋಗಲಾಗುತ್ತೆ ಅನ್ನೋ ಮಾಹಿತಿಯನ್ನು ಈಗಾಗಲೇ SP ಕೊಟ್ಟಿರೋದು. ದಾವಣಗೆರೆ SP ಅಲ್ಲಿ ಬೇಕಾದಂಥ ಸಿದ್ಧತೆಗಳು ಈಗಾಗಲೇ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಕೂಡ ಈಗ ಪಾರ್ಥಿವ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ವೀರಶೈವ ಮಹಾಸಭಾದಲ್ಲಿ ಇರುವಂಥದ್ದು. ಇವತ್ತ ಭಾಳ ಬಿಗ್ ಟ್ರಾಜಿಡಿ. ನಮ್ದು ಯಾರು ಲೀಡರು, ಇದು ನ್ಯಾಷನಲ್ ಲೀಡರ್, ಅವರು ಇವತ್ತು ಇಲ್ಲ, ಇವತ್ತು ಹೋಗಿದ್ದಾರೆ ಖರೆ ಅವರು. ಬಟ್ ಹಿ ಹಸ್ ಗಿವನ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಟು ದ ಸೊಸೈಟಿ, ಟು ದ ಇನ್ ಎವ್ರಿ ಫೀಲ್ಡ್. ನೀವು ಮೆಡಿಸನ್ ನೋಡ್ರಿ, ಇಂಜಿನಿಯರಿಂಗ್, ಆರ್ ಲುಕಿಂಗ್ ಎಟ್ ಅವರ್ ಕಲ್ಚರ್ ಆ್ಯಂಡ್ ಅವರ್ ರಿಲಿಜನ್ ಆ್ಯಂಡ್ ಆಲ್ಸೋ ಇನ್ ಪೊಲಿಟಿಕ್ಸ್. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಇಂದು ಸಾಯಂಕಾಲ 6 ಗಂಟೆಗೆ ಲಿಂಗೈಕ್ಯರಾದ ವಿಷಯ ತಿಳಿದು ಅತ್ಯಂತ ಖೇದವನಿಸ್ತಾ ಇದೆ. 94 ವರ್ಷದ ತುಂಬು ಜೀವನವನ್ನು ಸಾಗಿಸಿರ್ತಕ್ಕಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ರಾಜಕೀಯ ಕ್ಷೇತ್ರದಲ್ಲಿ ಅವ್ಯಾಹತವಾಗಿ ಕಾರ್ಯ ಮಾಡ್ತಾ ಬಂದರೂ ಕೂಡ ವೀರಶೈವ ಸಮಾಜದ ಒಗ್ಗಟ್ಟಿನ ದೃಷ್ಟಿಯಲ್ಲಿ ಬಹಳಷ್ಟು ಕಾರ್ಯ. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ತಮ್ಮ 95ನೇ ವಯಸ್ಸಿನಲ್ಲಿ ಇವತ್ತು ಲಿಂಗೈಕ್ಯರಾದ ವಿಷಯ ತಿಳಿದು ಅತ್ಯಂತ ದುಃಖವಾಯಿತು. ಅವರ ಅಗಲಿಕೆಯಿಂದ ಏನು ಸಮಾಜ, ನಾಡು, ರಾಜಕೀಯ ಕ್ಷೇತ್ರ ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ. ಬಹುಶಃ ಅವರ ವ್ಯಕ್ತಿತ್ವವನ್ನು ತುಂಬುವಂಥ ಮತ್ತೊಬ್ಬ ವ್ಯಕ್ತಿಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ನಾಯಕರು ಕೂಡ ಮಾತನಾಡಿದ್ದಾರೆ, ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯಾರೇನೇನು ಹೇಳಿದ್ರು ನೋಡೋಣ. ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರು
ದಕ್ಷಿಣ ಕ್ಷೇತ್ರದಿಂದ, ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ 6 ಬಾರಿ ವಿಧಾನಸಭೆಯ ಆಯ್ಕೆಯಾದಂಥ ಅತ್ಯಂತ ಹಿರಿಯ ಮುತ್ಸದ್ದಿ ಶಾನೂರು ಶಿವಶಂಕರಪ್ಪನವರು ಈ 95 ವರ್ಷ ಈ ಸುದೀರ್ಘ ಸೇವೆಯನ್ನು ಮಾಡಿ 95ನೇ ವರ್ಷದಲ್ಲಿ ನಮ್ಮನ್ನಗಲಿ ಹೋಗಿದ್ದಾರೆ. ಅಂತ ಒಬ್ಬ ಹಿರಿಯ ಮುಖಂಡರು ನಮ್ಮನ್ನಗಲಿ ಹೋಗಿರೋದೇನಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ಭಗವಂತ ಕೊಡಲಿ, ಮೋಕ್ಷ ಕೊಡಲಿ. ಅಷ್ಟೇ ಅಲ್ಲ, ಅವ್ರ ಕುಟುಂಬದವ್ರಿಗೂ ಈ ದುಃಖವನ್ನು ತುಂಬಿಕೊಡ್ತಕ್ಕಂಥ ಸರ್ವಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇವತ್ತು ನಮ್ಮನ್ನೆಲ್ಲರನ್ನೂ ಆಗಲಿ ಹೋಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ಮೇಲೆ ದುಃಖ ಉಂಟಾಗಿದೆ. 95 ವರ್ಷ ಆಗಿದ್ರೂ ಕೂಡ ಬಹುಶಃ ಅವರಲ್ಲಿ ಏನಾದರೂ ಸಮಾಜಕ್ಕೆ ನಾನು ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಛಲದಿಂದ ನಿರಂತರವಾಗಿ ರಾಜಕಾರಣದಲ್ಲಿ ಸಮಾಜ ಸೇವೆಯ ಮೂಲಕ ಗುರುತಿಸ್ಕೊಂಡು ಸಾಕಷ್ಟು ಹೋರಾಟವನ್ನು ಏನು ಮಾಡ್ತಾಯಿದ್ರು. ಇವತ್ತು ನಮ್ಮೆಲ್ಲರಿಗೂ ಕೂಡ ವಿಚಾರ ತಿಳಿದು ಭಾಳ ನೋವಾಗಿದೆ. ಹಿರಿಯ ರಾಜಕಾರಣಿಗಳಾದಂಥ ಮಾಜಿ ಮಂತ್ರಿಗಳು ಆದಂಥ ಹಾಲಿ ಶಾಸಕರಾದಂಥ ಶಾಮನೂರು ಶಿವಶಂಕರಪ್ಪನವರು ನಿಧನದ ವಾರ್ತೆಯನ್ನು ಕೇಳಿ ನನಗೆ ತಡೆಯಲಾರದಷ್ಟು ದುಃಖ ಆಗಿದೆ. 95 ವರ್ಷ ತುಂಬಿದ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಾ ಕಂಡ ಹಿರಿಯ ರಾಜಕಾರಣಿ, ಸುಮಾರು 8-9 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಈ ರಾಜ್ಯಕ್ಕೆ ಸೇವೆ ಮಾಡಿರ್ತಕ್ಕಂಥವರು, ನೇರ ನುಡಿಯ ರಾಜಕಾರಣಿ, ಯಾರಿಗೂ ಕೂಡ ಹಿಂಜರಿದಲೇ ಸಮಾಜದ ಪರವಾಗಿ ಧ್ವನಿ ಎತ್ತಂಥ ಧೀಮಂತ ನಾಯಕರು ಅಂತ ಹೇಳ್ಬೋದು. ಶಾಮನೂರವರಿಂದು ನಮ್ಮನ್ನು ಅಗಲಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಒಂದು ಮಾರ್ಗದರ್ಶಕರನ್ನು ಕಳ್ಕೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಭಾಳ ನೋವು ಮತ್ತು ನಷ್ಟ ಆಗಿರ್ತಕ್ಕಂಥದ್ದಿದೆ. ಅವರ ಕುಟುಂಬಕ್ಕೆ ಭಗವಂತ ಮತ್ತು ಅವರ ಅನುಯಾಯಿಗಳಿಗೆ ಮತ್ತು ಸಮಾಜಕ್ಕೆ ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ನೀಡಲಿ. ಇದೊಂದು ಬಹಳಷ್ಟು ನಮಗೆ ನೋವಾಗಿದೆ, ಮತ್ತು ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ. 72ರಿಂದ ನಾವು ಸತತ ಮಿನಿಸ್ಟರ್ ಇರಲಿ ಬಿಡಲಿ, ನಾನ್ ಮಿನಿಸ್ಟರ್ ಇರಲಿ ಬರಲಿ, ಅವರು ಭಾಳಷ್ಟು ಆತ್ಮೀಯತೆಯಿಂದ ಮತ್ತು ನಮ್ಮ ಕುಟುಂಬದ ಜೊತೆ ಒಂದು ವಿಶೇಷವಾದಂಥ ಸಂಬಂಧ ಇದ್ದ ಕಾರಣ ನಮ್ಮ ಮಕ್ಕಳ ಜೊತೆಯಲ್ಲಿ ಆಗಲಿ, ನಮ್ಮ ಎಲ್ಲರ ಜೊತೆಯಲ್ಲಿ ಅವರು ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ತಮ್ಮ 95ನೇ ವಯಸ್ಸಿನೊಳಗೂ ಸಹಿತ ಬಹಳ ಕ್ರಿಯಾಶೀಲರಾಗಿದ್ದವರು. ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿಯೂ ಬಹಳಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿದವರು. ಎಲ್ಲರನ್ನ ಸಮುದಾಯದಲ್ಲಿ ಹೊಂದಿಸಿಕೊಂಡು ಹೋಗಬೇಕು ಅನ್ನುವಂಥ ಆ ಪ್ರಯತ್ನದಲ್ಲಿ ಇದ್ದವರು. ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಆ ಭಾಗದಲ್ಲಿರ್ತಕ್ಕಂಥ ಬಡವರ ಮಕ್ಕಳಿಗೆ ಮತ್ತು ಎಲ್ರಿಗೂ ಕೂಡ ವಿದ್ಯಾಭ್ಯಾಸ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿ ಶಾಸಕರಾಗಿ, ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಅವರು ಮಾಡಿದರು. ಮತ್ತು ನಮಗೆಲ್ಲ ಕೂಡ ಭಾಳ ಆತ್ಮೀಯರಲ್ಲಿ ಆತ್ಮೀಯರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಾಂಗ್ರೆಸ್ ಪಕ್ಷದ, ಕೇವಲ ಕಾಂಗ್ರೆಸ್ ಪಕ್ಷದ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಹಿರಿಯ ರಾಜಕಾರಣಿ,
95 ವರ್ಷಗಳ ಕಾಲ ನಿರಂತರವಾಗಿ ಕರ್ನಾಟಕ ರಾಜ್ಯದ ಜನಸಾಮಾನ್ಯರ ಸೇವೆ ಮಾಡಿ ಹಲವಾರು ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಇಡೀ ರಾಷ್ಟ್ರದಲ್ಲೇ ಅಲ್ಲ ಪ್ರಪಂಚದಲ್ಲಿ ಆದ್ಯಾದಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಮಾಡಿ ಕೊಟ್ಟಿರ್ತಕ್ಕಂಥ ಬಹಳ ದುಃಖವಾಗಿರ್ತಕ್ಕಂಥ ಒಂದು ಮಾಹಿತಿ ಏನು ಶಾಮನೂರು ಶಿವಶಂಕರಪ್ಪ ಅವರು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು. ನನಗನ್ಸುತ್ತೆ ಶಾಮನೂರವರು ಮತ್ತು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಭಾಳ ಆತ್ಮೀಯರಾಗಿರೋದು. ಯಾಕೆಂದರೆ ಅವರ ಸಂಬಂಧ ಅವ್ರ ಜೊತೆಗೆ ಸಂಪರ್ಕವನ್ನು ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗೋಕ್ಕಿಂತ ಪೂರ್ವಕವಾಗೂ ಕೂಡ ಭಾಳ ಆತ್ಮೀಯರಾಗಿದ್ದರು. ನನಗೆ ವೈಯಕ್ತಿಕವಾಗಿ ಅವ್ರು ಯಾವತ್ತೂ ಕೂಡ ವೆಸ್ಟ್ ಎಂಡಲ್ಲಿ ಉಳಿಯೋರು. ಆ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. ಭಾಳ ದುಃಖ ಆಗುತ್ತೆ. ನಮಗೆ ಕರ್ನಾಟಕ ರಾಜ್ಯದ ಹಿರಿಯ ಮುತ್ಸದ್ದಿಗಳು ನಾವು ಶಾಮನೂರು ಶಿವಶಂಕರಪ್ಪನ ಕೇವಲ ಒಂದು ಕಾಂಗ್ರೆಸ್ ಪಕ್ಷ ಅಂತ ನೋಡ್ಲಿಕ್ಕೆ ಬರೋದಿಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಅವ್ರ ಕುಟುಂಬ, ಶಾಮನೂರು ಕುಟುಂಬ ಅಂತಕ್ಕಂಥ ಬಹಳ ದೊಡ್ಡ ಕುಟುಂಬ ಇದೆ. ಬಹಳಷ್ಟು ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಹಿರಿಯ ನಾಯಕರು, ಆತ್ಮೀಯರು ಆಗಿರುವಂಥ ಮಾಜಿ ಮಂತ್ರಿಗಳಾದ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ತುಂಬ ದುಃಖವಾಗಿದೆ. ಶಾಮನೂರು ಶಿವಶಂಕರಪ್ಪನವರು ಸಾರ್ವಜನಿಕ ಜೀವನದಲ್ಲಿ ಭಾಳ ಹಿರಿಯರು. ಇವತ್ತು ವಯೋಸಹಜವಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಭಾಳಷ್ಟು ನನ್ನಂಥ ರಾಜಕೀಯದಲ್ಲಿರುವವ್ರಿಗೆ ಒಂದು ರೀತಿ ಮಾರ್ಗದರ್ಶಕರು. ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ನಿಧನದ ಸುದ್ದಿ ತಿಳಿದಕ್ಕೆನ ನಮಗೊಂಥರ ಶಾಕ್ ಆಯಿತು. ಅದಕ್ಕೆ ಇಡೀ ರಾಜ್ಯ ಇವತ್ತು ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ವಿಶೇಷವಾದಂತಹ ಪ್ರೀತಿ ನನಗೆ. ಎಲ್ಲಾ ಪಕ್ಷದ ಜೊತೆನೂ ಕೂಡ ಒಳ್ಳೆದಿದ್ರು, ಆದ್ರೆ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಅವರಲ್ಲಿತ್ತು. ಅಂತವ್ರು ಕಟ್ಕೊಂಡೆಲ್ಲ ಇವತ್ತು ನಮಗೆ ಬಹಳ ನೋವಾಗಿದೆ. ಅತ್ಯಂತ ಹಿರಿಯ ನಾಯಕರಾಗಿ ಶೈಕ್ಷಣಿಕವಾಗಿ ಮತ್ತು ಉದ್ಯಮದಲ್ಲಿ, ಸಮಾಜ ಸೇವೆಯಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿ ಮತ್ತು ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿ ಇಡೀ ಜೀವನದಲ್ಲಿ ಸಾಕಷ್ಟು ಸರಳತೆ ಮತ್ತು ಸಮಾಜಕ್ಕೆ ಸಹಕಾರ ನೀಡುವಂಥ ರೀತಿಯಲ್ಲಿ ಅವರ ಕುಟುಂಬ ಬೆಳೆದು ಬಂದಿದೆ. ನನಗೆ ಭಾರಿ ನೋವಾಗಿದ್ದು 20 ದಿನಗಳ ಹಿಂದೆ ನಾನು ಹಿರಿಯರು, ನಮ್ಮ ಸಮಾಜದ ಗಣ್ಯರಲ್ಲಿ ಪ್ರಮುಖರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರು ಸಾರಿ ನಾನು ಬಂದಾಗ ನೀವು 100 ವರ್ಷ ಇರಬೇಕು ಅಂತ ಅಂದಾಗ ನಕ್ಕೊಂಡು ನಾನು 100 ವರ್ಷ ಬೇಡಪ್ಪ ಅಂತ ಒಂದು ರೀತಿ ತಮಾಷೆ ಮಾಡಿದ್ರು. ನಾನು ಆವಾಗ ನಿಮ್ಮನ್ನು ಇದು ಮಾಡಿ ಸ್ಥಿರವಾಗಿದ್ದಾರೆ ಅಂತ ನಾನೇ ಹೇಳೋದೆ. ಮೊದಲನೇದಾಗಿ ಹಿರಿಯ ಮುತ್ಸದಿ ರಾಜಕಾರಣಿಗಳಾದಂಥ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಶಾಮನೂರು ಶಿವಶಂಕರಪ್ಪನವರು ಬಹಳ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು, ಅವರದೇ ಆದಂಥ ಒಂದು ಹೆಸರು. ಅದರಲ್ಲಿ ಹಿರಿಯ ಮುತ್ಸದ್ದಿ ಶಾಮನೂರು ಶಂಕರಪ್ಪ ಅವರ ನಿಧನಕ್ಕೆ ಬಹಳ ಕರ್ನಾಟಕಕ್ಕೆ ದುಃಖ ಆಗಿದೆ, ಬಹಳ ನಷ್ಟ ಆಗಿದೆ. 6 ಬಾರಿ ಶಾಸಕರಾಗಿ, 1 ಬಾರಿ MP ಆಗಿ, ಮಂತ್ರಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಬಹಳ ಅವರು ಕೊಡುಗೆ ಇದೆ. ಹಿರಿಯ ಮುತ್ಸದ್ದಿ, ಶಿಕ್ಷಣ, ಉದ್ಯಮ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಪ್ರಭಾವ ಮತ್ತು ಛಾಪನ್ನು ಮೂಡಿಸಿದಂಥ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದಂಥ ಶಾಸಕ ಶಾಮನೂರು ಶಿವಶಂಕರಪ್ಪನವರು ತಮ್ಮ ತುಂಬು ಜೀವನವನ್ನು ನಡೆಸಿ ನಮ್ಮನ್ನು ಅಗಲಿದ್ದಾರೆ. ರಾಜ್ಯದ ಹಿರಿಯ ಮುತ್ಸದ್ದಿ, ಹಿರಿಯ ರಾಜಕಾರಣಿ, ಅನೇಕರಿಗೆ ವಿದ್ಯಾದಾತರು, ಅನೇಕ ಬಡ ಜನರ ಪಾಲಿಗೆ ಭಾಗ್ಯದಾತರಂತೆ ಅನ್ನಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪನವರ
ಇವತ್ತು ದೇಹತ್ಯಾಗ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ನೋವನ್ನು ತಂದಿದೆ. ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲ ಅಂದರೆ ಮನಸ್ಸಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಅವರು ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆ ಸೇರಿದ ಮೇಲೆ ನನಗೆ 2-3 ಜನ ಸ್ನೇಹಿತರು ಹೇಳಿದ್ರು, ಈ ಸಲ ಅವರು ಗುಣಮುಖರಾಗಿ ವಾಪಸ್ ಹೋಗೋದು ಅನುಮಾನ, ಅಷ್ಟು ತೀವ್ರ ಇದೆ ಕಾಯಿಲೆ ಅಂತ. ನಮ್ಮ ಜಿಲ್ಲೆಯ ದಾವಣಗೆರೆ ಜಿಲ್ಲೆಯ ಶಿಕ್ಷಣಕ್ಕೆ ಬಹಳ ಹೊತ್ತನ್ನು ಕೊಟ್ಟಿರ್ತಕ್ಕಂಥವ್ರು, ಸಂಸ್ಕೃತಿಗೆ ಬಹಳ ಹೊತ್ತನ್ನು ಕೊಟ್ಟಿರ್ತಕ್ಕಂಥವ್ರು, ಧರ್ಮ ವಿಚಾರ ಇವುಗಳಿಗೆ ಬಹಳ ಹೊತ್ತನ್ನು ಕೊಟ್ಟಿರ್ತಕ್ಕಂಥ ಬಹಳ ಹಿರಿಯ ಶಾಸಕ, ಹಿರಿಯ ಮುತ್ಸದ್ದಿ ಶಾಮನೂರು ಶಿವಶಂಕರಪ್ಪ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಸುದ್ದಿ ಕೇಳಿ ತುಂಬ ದುಃಖ ಆಯಿತು. ಯಾಕಂದರೆ ಭಾಳ ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ದಂಥವರು, ಸುಮಾರು 94 ವರ್ಷ 95 ವರ್ಷ ಬದುಕಿ ಸಮಾಜದ ವಿದ್ಯಾರಂಗದಲ್ಲಂತೂ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅವರದೇ ಆದಂಥ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಬೇಕಾದಷ್ಟು ಸಂಸ್ಥೆಗಳನ್ನು ಇಡೀ ದಾವಣಗೆರೆ ಜಿಲ್ಲೆಯಲ್ಲೇ ದೊಡ್ಡ ಒಂದು ಸಂಸ್ಥಾನವನ್ನು ಕಟ್ಟಿದಂಥವ್ರು. ಶಾಮನೂರು ಶಿವಶಂಕರಪ್ಪನವರ ನಿಧನದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸಂತಾಪವನ್ನು ಸೂಚಿಸಿ ಒಂದು ದಿನ ಮುಂದೂಡಿಕೆ ಮಾಡಲಾಗುತ್ತೆ. ಮಂಗಳವಾರದಿಂದ ಮತ್ತೆ ಕಲಾಪ ನಡೆಸಲಾಗುತ್ತೆ. ಶಾಮನೂರು ಸ್ಮರಣೆಯ ಸಾಧ್ಯತೆ ಇರುತ್ತೆ, ಸಹಜವಾಗಿ ಮಾಡ್ತಾರೆ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.